is on statement of affairs that is already solved in PUC second year. Just to revision purpose that I have dictated one problem on statement of affairs. ಏನಿದೆ ನೋಡಿ ಪ್ರಾಬ್ಲಮ್ ಅದು. There is one problem from the following particular of Mr. Arun, who keeps his books under single entry system. Prepare statement of affairs as on the respective date. They have given two dates. One is as on 1/1/2013. Another one is as on 31/1/2013. 1/1/2013 ಏನಿದೆಯಲ್ಲ, 1/1/2013 ಏನಿದೆಯಲ್ಲ ಅದು ಸ್ಕ್ರೀನ್ ನಂದೀಶ ಕೇಳ್ತಾ ಇಲ್ಲ? ಕೇಳ್ತಾ ಇಲ್ಲ? ನಾಟ್ ಕ್ಲಿಯರ್? Is it clear? Okay, shall we start? Problem nodi. From the following particulars of Mr. Arun, who keeps his books under single entry system, prepare statement of affairs as on the respective date. As on respective date. ಅದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಪ್ರಾಬ್ಲಮ್ ಅದು ಅಲ್ಲ, ನಾನು ಅದನ್ನು ಬಿಡ್ತಾ ಇಲ್ಲ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ಪ್ರಾಬ್ಲಮ್ ಅದಲ್ಲ. ಅದಕ್ಕಿಂತ ಮೊದಲು ಒಂದು ಕಳಿಸಿದ್ದೇನೆ ನೋಡಿ, ಬಂದಿದೆಯಾ? ಅದು ಪ್ರಾಬ್ಲಮ್ ಇದೆಯಾ ನಿಮ್ಮ ಹತ್ರ? ಆಲ್ ಆಫ್ ಯು ಅಬೌಟ್ ದಟ್ ಪ್ರಾಬ್ಲಮ್? ನಾ ಹೇಳ್ತಾ ಇರೋ ಪ್ರಾಬ್ಲಮ್ ಇದೆಯಾ? ಫಸ್ಟ್ ಕಳಿಸಿದೆ ನೋಡಿ, ಫಸ್ಟ್ ಫ್ರಾಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಅರುಣ್ ಹೂ ಕೀಪ್ಸ್ ಹಿಸ್ ಬುಕ್ಸ್ ಅಂಡರ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಮತ್ತೆ 3 ಪ್ರಾಬ್ಲಮ್ ಕಳಿಸಿನ ಇವತ್ತು. ಇದು ಫಸ್ಟ್ ಪ್ರಾಬ್ಲಮ್, ಇದು ಸ್ಟೇಟ್ಮೆಂಟ್ ಮೇಲೆ. ಓಕೆ, ಇಲ್ಲಿ ನೋಡಿ ಎರಡು ಡೇಟ್, ಡಿಫ್ರೆಂಟ್ ಡೇಟ್ ಕೊಟ್ಟಿದ್ದಾರೆ. ಒಂದು 1/1/2013, ಇನ್ನೊಂದು 31/12/2013. 1/1/2013 ಇದ್ದು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಹಾಕಬೇಕು. 1/1/2013 ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್, 31/12/2013 ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಡೇಟ್ ಮೇಲೆ ಡಿಪೆಂಡ್ ಆಗುತ್ತೆ. 1/1/2013 ಅಂತ ಹಾಕಿ ನೀವು ಮಾಡಿದರೆ ಅದು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. 31/12/2013 ಅಂತ ಹಾಕಿದ್ರೆ ಅದು ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಈಗ ಎರಡು ಸ್ಟೇಟ್ಮೆಂಟ್ ಅನ್ನು ಹಾಕಬೇಕು ಒಂದೇ ಪ್ರಾಬ್ಲಮ್ ನಲ್ಲಿ. ಪರ್ಟಿಕ್ಯುಲರ್ಸ್ ಅಲ್ಲಿ ನೋಡಿ, ಫರ್ನಿಚರ್ ಇದೆ, ಸ್ಟಾಕ್ ಇದೆ, ಡೆಟರ್ಸ್ ಇದೆ, ಪ್ರಿಪೇಯ್ಡ್ ಇನ್ಶೂರೆನ್ಸ್ ಇದೆ, ಕ್ಯಾಶ್ ಇದೆ, ಕ್ರೆಡಿಟರ್ಸ್ ಇದೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಇಂಟ್ರೆಸ್ಟ್ ರಿಸೀವಬಲ್ ಇದೆ, ಲೋನ್ ಫ್ರಾಮ್ ಮಿಸಸ್ ಅರುಣ್ ಅಂತಿದೆ. ಇಷ್ಟು ಐಟಮ್ಸ್ ಇವು. ಇವೆಲ್ಲವೂ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನೋಡ್ರಿ. ಫರ್ನಿಚರ್ ಅಸೆಟ್, ಸ್ಟಾಕ್ ಅಸೆಟ್, ಡೆಟರ್ ಅಸೆಟ್, ಪ್ರಿಪೇಯ್ಡ್ ಇನ್ಶೂರೆನ್ಸ್ ಅಸೆಟ್, ಕ್ಯಾಶ್ ಅಸೆಟ್, ಕ್ರೆಡಿಟರ್ liability, outstanding salary liability, investment asset, interest receivable asset, loan from Mrs. Arun liability. Assets to liability ಅಷ್ಟೇ ಇದಾವೆ ಇಲ್ಲಿ. ಅಂದ್ರೆ based on this information we need to prepare statement. Depending on the date ಅದು ಓಪನಿಂಗ್ ಅಥವಾ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ನೀವು 1/1/2012 ಮಾಹಿತಿ ತಗೊಂಡು ಸ್ಟೇಟ್ಮೆಂಟ್ ಹಾಕಿದ್ರೆ ಅದು ಏನಾಗುತ್ತೆ, ಓಪನಿಂಗ್ ಸ್ಟೇಟ್ಮೆಂಟ್ ಆಗುತ್ತೆ. 31/12/2013 ಮಾಹಿತಿ ತಗೊಂಡು ಸ್ಟೇಟ್ಮೆಂಟ್ ಹಾಕಿದ್ರೆ ಅದೇನಾಗುತ್ತೆ, ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಫಸ್ಟ್ ನಾವೇನ್ ಮಾಡೋಣ, ಈಗ 1/1/2013 ಮಾಹಿತಿ ತೆಗೆದುಕೊಂಡು
ನಾವೇನ್ ಮಾಡೋಣ ಸ್ಟೇಟ್ಮೆಂಟ್ ಹಾಕೋಣ. ಸ್ಟೇಟ್ಮೆಂಟ್ ಆಫ್ ಅಫೇರ್, ಇದರದು ಪ್ರೊಫಾರ್ಮಾನ ಮೊನ್ನೆ ಕಳಿಸಿ ಲಯಬಿಲಿಟಿ ಅಂದಾಗ ಫಸ್ಟ್ ಏನು ಫಾರ್ಮೆಟ್ ನಲ್ಲಿ ಬರ್ತಿದ್ವಿ ನೋಡ್ರಿ. ಫಸ್ಟ್ ಏನಿರುತ್ತೆ? ಕ್ಯಾಪಿಟಲ್. ಈ ಕೊಟ್ಟ ಪ್ರಾಬ್ಲಮ್ ನಲ್ಲಿ ಕ್ಯಾಪಿಟಲ್ ಐಟಮ್ ಕೊಟ್ಟಿದಾರ ನೋಡ್ರಿ, ಕೊಟ್ಟಿಲ್ಲ. ದಟ್ ಇಟ್ ಸೆಲ್ಫ್ ಇಸ್ ಮಿಸ್ಸಿಂಗ್ ಐಟಮ್. ಕ್ಯಾಪಿಟಲ್ ಅನ್ನು ಕೊಟ್ಟೇ ಇಲ್ಲ, ಅದು ಮಿಸ್ಸಿಂಗ್ ಐಟಮ್. ಅದ್ರ ಕಂಡುಹಿಡಿಯಲಿಕ್ಕೆ ನಾವು ಸ್ಟೇಟ್ಮೆಂಟ್ ಹಾಕ್ತಾ ಇದ್ದೀವಿ. ಆದ್ರೆ ಕ್ಯಾಪಿಟಲ್ ಅಂತ ಬರ್ದಿಡಿ. ನಂತರ ಪ್ರಾಬ್ಲಮ್ ನಲ್ಲಿ ನೋಡ್ರಿ, ಎರಡು ಕಾಲಮ್ ನಲ್ಲಿ ಇದಾವೆ. 1/1/2013 ಅಂಡ್ 31/12/2013 ಅಂತಿದೆ. ನಾವೀಗ 1/1/2013 ಹಾಕ್ತಾ ಇದ್ದೇವೆ. ಅದಕ್ಕೆ ನೀವು ಅಮೌಂಟ್ ಅನ್ನ 1/1/2013 ರೆಫರ್ ಮಾಡ್ಕೊಂಡು ಹೋಗ್ಬೇಕು. ಫರ್ನಿಚರ್ ಇದೆ ನೋಡಿ ಪ್ರಾಬ್ಲಮ್ ನಲ್ಲಿ. ಫರ್ನಿಚರ್ 1/1/2013 ಎಷ್ಟಿದೆ? 2000. ಹೌದಾ? ಇಲ್ಲಿ ಬರೀರಿ, ಅಸೆಟ್ ಸೈಡ್ ಫರ್ನಿಚರ್ 2000. ಅಲ್ಲಿ ಎರಡು ಅಮೌಂಟ್ ಅದಾವ, 2000, 1800 ಅಂತಿದೆ. ಹೌದಾ? 2000 1/1/2013 ಇದೆ. 31/12/2013 1800 ಅದ. ನಾವೀಗ 1/1/2013 ಹಾಕಕತ್ತೇವೆ. ಅದಕ್ಕೆ ನಾವೇನ್ ಮಾಡ್ಬೇಕು? 2000 ತಗೋಬೇಕು. 31/12 ತಗೊಂಡಾಗ ನಾವು 1800 ತಗೋಬೇಕು. ಅರ್ಥ ಆಯ್ತಾ? ಈಗ ನೀವು ಫಸ್ಟ್ ಕಾಲಮ್ ಅಮೌಂಟ್ ಅನ್ನ ರೆಫರ್ ಮಾಡಬೇಕು. ಸ್ಟಾಕ್ ಅದು ಅಸೆಟ್ಟೆ. ಸ್ಟಾಕ್ ಎಷ್ಟಿದೆ ನೋಡಿ, ಓಪನಿಂಗ್ 14,000. ಸ್ಟಾಕ್ 14,000. ಮುಂದೆ ಡೆಟರ್ ಅದು ಇನ್ವೆಸ್ಟ್ಮೆಂಟ್ ಐಟಮ್ ಇದೆ, ಆದ್ರೆ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ. ಇನ್ವೆಸ್ಟ್ಮೆಂಟ್ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ. ಅದಕ್ಕೆ ಇಲ್ಲಿ ತಗೊಳ್ಳೋದು ಕ್ಲೋಸಿಂಗ್ ಇದೆ. ಅದು ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಹಾಕುವಾಗ ತಗೊಳ್ಳೋಣ ಇನ್ವೆಸ್ಟ್ಮೆಂಟ್. ಆ ನಂತರ ಇಂಟ್ರೆಸ್ಟ್ ರಿಸೀವೇಬಲ್ ಐಟಮ್ ಇದೆ, ಆದ್ರೆ ಓಪನಿಂಗ್ ಇಲ್ಲ. ಅದಕ್ಕೆ ಇಲ್ಲಿ ತಗೊಳ್ಳೋಂಗಿಲ್ಲ. ಲೋನ್ ಫ್ರಾಮ್ ಮಿಸಸ್ ಅರುಣ್ ಅದು ಓಪನಿಂಗ್ ಇಲ್ಲ. ಅದಕ್ಕೆ ಓಪನಿಂಗ್ ಸ್ಟೇಟ್ಮೆಂಟ್ ತಗೊಳ್ಳೋಂಗಿಲ್ಲ. ಕ್ಲೋಸಿಂಗ್ ಅಷ್ಟ ಕೊಟ್ಟಾರ, ಕ್ಲೋಸಿಂಗ್ ತಗೊಳ್ಳೋಣ. ಇಸ್ ಇಟ್ ಓಕೆ? ಹಂಗಂದ್ರೆ ಕೊಟ್ಟ ಐಟಮ್ ನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದ್ದು ಎಲ್ಲ ಹಚ್ಚಿದೆ. ಈಗ ಕ್ಲೋಸ್ ಮಾಡಿ. ಯಾವ ಕಡೆ ಟೋಟಲ್ ಹಚ್ಚಿದೆ? ಅಸೆಟ್ ಸೈಡ್ ಟೋಟಲ್ ಹಚ್ಚಿದೆ 2000 + 14,000.
Is it audible now? ಕಾಣ್ತಾ ಇದೆ ಬೋರ್ಡು? Yes. ಮಾತಾಡೋದು ಕೇಳ್ತಾ ಇದೆಯಾ? Video and audio both are now perfect. Okay. ಇಲ್ಲಿ ನೋಡ್ರಿ, ಈಗ ಓಪನಿಂಗ್ ಬ್ಯಾಲೆನ್ಸಸ್ ಅನ್ನ ಎಲ್ಲ ನಾವು ಹಚ್ಚಿದೀವಿ. ಹಚ್ಚಿದಾಗ ಅಸೆಟ್ ಸೈಡ್ ಟೋಟಲ್ ನಮ್ದು 40,000 ಇದೆ. ಫರ್ನಿಚರ್ 2,000, ಸ್ಟಾಕ್ 14,000, ಡೆಟರ್ಸ್ 12,800, ಪ್ರಿಪೇಡ್ ಇನ್ಶೂರೆನ್ಸ್ 200, ಕ್ಯಾಶ್ 1,000, ಟೋಟಲ್ 40,000 ಅಸೆಟ್. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಈಕ್ವಲ್ ಇರ್ಬೇಕಲ್ಲ. ಕ್ಯಾಪಿಟಲ್ ಅಮೌಂಟ್ ಕೊಟ್ಟಿಲ್ಲ ನಮಗೆ, ಆದ್ರೆ ಕ್ರೆಡಿಟರ್ಸ್ 9,500, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 500. ಟುಗೆದರ್ ಇಟ್ ಇಸ್ ಹೌ ಮಚ್? 10,000. ಸೊ 40,000 ಅಸೆಟ್ ಇದ್ದಾಗ 10,000 ಈ ಲಯಬಿಲಿಟಿ ಇದೆ. Remaining 30,000 is the balancing figure. Remaining 30,000 is the balancing figure. That itself is a capital. We call it as a opening capital. ನೀವು ಇದನ್ನು PC2 ದಲ್ಲಿ ಹಾಕಿರಿ, ಹೌದಾ? 30,000 rupees capital. The capital, opening capital was missing. By preparing statement of affairs, opening statement of affairs, now total is 30,000. 14, 16, 28, 29, 30. Okay, 30,000. Total is 30,000, not 40. Total is 30,000. Total 30,000. 30,000 ರಲ್ಲಿ total 30,000. ಅದರಲ್ಲಿ 10,000 ತೆಗೆದ್ರಿ ಕ್ರೆಡಿಟರ್ಸ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ರಿಮೈನಿಂಗ್ ಇಸ್ 20,000. 20,000 is the opening capital. 30,000 minus 10,000, remaining is 20,000. This is how we have prepared opening statement. ಅದನ್ನೇ ನೀವು ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಮಾಡಿದ್ರೆ ನೋಡ್ರಿ, ಆಸ್ ಆನ್ ಮತ್ತೊಂದು ಹಾಕ್ರಿ. ಸ್ಟೇಟ್ಮೆಂಟ್ ಆಫ್ ಅಫೇರ್ ಆಸ್ ಆನ್ 31st 2013. 31st 12/2013 ಅಂದಾಗ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಇಲ್ಲಿ ನೀವು ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಕೊಟ್ಟಿದ್ದಾರೆ ನೋಡ್ರಿ, ಅಲ್ಲಿ ಆಸ್ ಆನ್ 31st 12 ಕೊಟ್ಟಿದಾರಲ್ಲ, ಅವನ್ನ ಹಚ್ಚಬೇಕು. ಅವ್ರನ್ನ ಹಚ್ಚಬೇಕಾಗತ್ತೆ. ಅವ್ರನ್ನ ಹಚ್ಚಬೇಕು. ಇಲ್ಲಿವರೆಗೂ 1/1/2013 ಅದು ತಗೊಂಡಿದ್ರಿ, ಈಗ 31st 12/2013 ಅದು ತಗೋಬೇಕು. ಐಟಮ್ ಅವೇ ಉಳಿತಾವೆ. ಫರ್ನಿಚರ್ ಎಷ್ಟಿದೆ ನೋಡ್ರಿ, 1,800 ಕ್ಲೋಸಿಂಗ್. ಸ್ಟಾಕ್ 15,000. ಡೆಟರ್ 14,900. ಪ್ರೀಪೇಡ್ ಇನ್ಶೂರೆನ್ಸ್ ಇಲ್ಲ, ಡ್ಯಾಶ್. ಬೇಕಾದ್ರೆ ಪ್ರೀಪೇಡ್ ಇನ್ಶೂರೆನ್ಸ್ ಬರೆಯಬೇಡ್ರಿ, ಬರ್ದ್ರೆ ಡ್ಯಾಶ್ ಹಾಕಿರ್ತೀರಿ, ಬರಿಬೇಡ್ರಿ. ಐಟಮ್ ಇಲ್ಲ, ಬರೆಯೋಂಗಿಲ್ಲ. ಪ್ರೀಪೇಡ್ ಇನ್ಶೂರೆನ್ಸ್ ಬರೆಯೋಂಗಿಲ್ಲ. ಆ ನಂತರ ಕ್ರೆಡಿಟರ್, ಪ್ರಿಪೇಡ್ ಇನ್ಶೂರೆನ್ಸ್ ಆದ್ಮೇಲೆ ಕ್ಯಾಶ್ ಇದೆ ನೋಡಿ, ಕ್ಯಾಶ್ ಬರೀರಿ. ಕ್ಲೋಸಿಂಗ್ ಕ್ಯಾಶ್ ಎಷ್ಟಿದೆ ನೋಡಿ, ಕ್ಲೋಸಿಂಗ್ ಕ್ಯಾಶ್ 3,000. ಕ್ಲೋಸಿಂಗ್ ಕ್ಯಾಶ್ 3,000. ಕ್ಯಾಶ್ ಆದ್ಮೇಲೆ ಕ್ರೆಡಿಟರ್ ಎಷ್ಟಿದೆ ನೋಡಿ, ಕ್ರೆಡಿಟರ್ಸ್ 8,400. ಕ್ರೆಡಿಟರ್ 8,400. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 600. ಅದಾದ್ಮೇಲೆ ಇನ್ವೆಸ್ಟ್ಮೆಂಟ್ ಇದೆ ನೋಡಿ, ಇನ್ವೆಸ್ಟ್ಮೆಂಟ್ ಕ್ಲೋಸಿಂಗ್ ಇದೆ, ಓಪನಿಂಗ್ ಇದ್ದಿದ್ದಿಲ್ಲ. ಅದು ಏನು, ಅಸೆಟ್. ಅದು ಇನ್ವೆಸ್ಟ್ಮೆಂಟ್ ಬರೀರಿ, ಅಸೆಟ್ ಇನ್ವೆಸ್ಟ್ಮೆಂಟ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ನೋಡಿ, ಎಷ್ಟು, 5,000. ಇನ್ವೆಸ್ಟ್ಮೆಂಟ್ 5,000. ಆ ನಂತರ
ಇಂಟ್ರೆಸ್ಟ್ ರಿಸಿವೇಬಲ್, ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಹೆಂಗಿದೆ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇದು. ಇಂಟ್ರೆಸ್ಟ್ ರಿಸಿವೇಬಲ್ ಅಸೆಟ್ ಇದು. ಇಂಟ್ರೆಸ್ಟ್ ರಿಸಿವೇಬಲ್, ಇಂಟ್ರೆಸ್ಟ್ ರಿಸಿವೇಬಲ್ ಎಷ್ಟಿದೆ ನೋಡಿ, ಇಂಟ್ರೆಸ್ಟ್ ರಿಸಿವೇಬಲ್ 300. ಆನಂತರ ಲೋನ್ ಫ್ರಾಮ್ ಮಿಸಸ್ ಅರುಣ್, ಅಂದ್ರೆ ಅರುಣ್ ಹೆಂಡತಿಯಿಂದ. ಇದೇನಿದು ಲಯಬಿಲಿಟಿ, ಇಲ್ಲಿ ಬರೀರಿ ಲಯಬಿಲಿಟಿ ಸೈಡ್. ಲೋನ್ ಫ್ರಾಮ್ ಮಿಸಸ್ ಅರುಣ್, ಲೋನ್ ಫ್ರಾಮ್ ಮಿಸಸ್ ಅರುಣ್ ಎಷ್ಟಿದೆ, 6000. ಇಲ್ಲಿಗೆ ಮುಗೀತು, ಕ್ಲೋಸಿಂಗ್. ಕ್ಲೋಸ್ ಮಾಡ್ರಿ. ಟೋಟಲ್ ಎಷ್ಟಾಗುತ್ತೆ ನೋಡ್ರಿ ಕ್ಲೋಸ್ ಮಾಡಿದ್ರೆ. ಇಸ್ ಇಟ್ 40,000? 40,000 ಆಗತ್ತೆ ನೋಡಿ. ಇಲ್ಲೇನು 40,000. ಇಲ್ಲಿ ಎಷ್ಟಾಗುತ್ತೆ ನೋಡ್ರಿ, 8,400 ಪ್ಲಸ್ 600, 9,000 ಪ್ಲಸ್ 600, 15,000. ಲಯಬಿಲಿಟಿ ಸೈಡು 15 ಇದೆ. 40ರಲ್ಲಿ 15 ತೆಗೆದು ಹಾಕಿ. ರಿಮೈನಿಂಗ್ 25,000 is the capital balancing figure. Balancing figure 25. This we call it as a closing capital. ಆಗಲೇ ಮಾಡಿದ್ದು ಓಪನಿಂಗ್ ಕ್ಯಾಪಿಟಲ್, ಹೀಗಿದ್ದು ಕ್ಲೋಸಿಂಗ್ ಕ್ಯಾಪಿಟಲ್. ಹಿಂಗೆ ಸ್ಟೇಟ್ಮೆಂಟ್ ಅನ್ನ ಅಸೆಟ್ಸ್ ಲಯಬಿಲಿಟೀಸ್ ಕೊಟ್ಟಾಗ ಸ್ಟೇಟ್ಮೆಂಟ್ ಹಾಕಿ ನೀವು ಏನ್ ಮಾಡಬೇಕು, ಕ್ಯಾಪಿಟಲ್ ಬ್ಯಾಲೆನ್ಸ್ ಅನ್ನ ಕಂಡುಹಿಡಿಯಬೇಕು. ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನೀವು ತಗೊಂಡು ಸ್ಟೇಟ್ಮೆಂಟ್ ಹಾಕಿದ್ರೆ ಅದಕ್ಕೆ ನಾವು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತೇವೆ. ಆ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಇಂದ ನಿಮ್ಗೆ ಗೊತ್ತಾಗೋದು ಓಪನಿಂಗ್ ಕ್ಯಾಪಿಟಲ್. ಕ್ಲೋಸಿಂಗ್ ಬ್ಯಾಲೆನ್ಸಸ್ ಅನ್ನು ತಗೊಂಡು ನೀವು ಸ್ಟೇಟ್ಮೆಂಟ್ ಹಾಕಿದ್ರೆ ಅದಕ್ಕೆ ನಾವು ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತೇವೆ. ಅದರಿಂದ ನಿಮ್ಗೆ ಕ್ಲೋಸಿಂಗ್ ಕ್ಯಾಪಿಟಲ್ ಗೊತ್ತಾಗುತ್ತೆ. ಅರ್ಥವಾಯ್ತಾ? ಇದನ್ನೆಲ್ಲ PUC 2ದಲ್ಲಿ ನೀವು ಸಾಕಷ್ಟು ಏನ್ ಮಾಡಿದ್ರಿ, ಬಿಡಿಸಿದ್ದೀರಾ, ಸಾಕಷ್ಟು ಬಿಡಿಸಿದ್ದೀರಾ. ಈ ಒಂದು ಪ್ರಾಬ್ಲಮ್ನಲ್ಲೇ 2 ಪ್ರಾಬ್ಲಮ್ ಬಿಡಿಸಿದ್ರಿ. ಒಂದು ಓಪನಿಂಗ್ ಸ್ಟೇಟ್ಮೆಂಟ್ ಹಾಕಿದ್ರಿ, ಇನ್ನೊಂದು ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಹಾಕಿದ್ರಿ. ಈಗ ನಾನು ಎಕ್ಸಾಕ್ಟ್ಲಿ ನಿಮಗೆ ಸ್ಟೇಟ್ಮೆಂಟ್ ಅನ್ನು ನಿಮಗೆ ಫಾರ್ಮ್ಯಾಟ್ ಕಳಿಸಿದ ಪ್ರಕಾರ ಸ್ಟೇಟ್ಮೆಂಟ್ ಅನ್ನು ಹಾಕಿದ್ದೇನೆ. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಜಸ್ಟ್ ಲೈಕ್ ಎ ಬ್ಯಾಲೆನ್ಸ್ ಶೀಟ್. It is just like a balance sheet. On the left hand side of the statement, there will be the balances of liabilities. On the right hand of the statement, there will be balances of assets. This okay? Mainly, these statements are prepared to find out the capital balances. This is called statement of affairs. Okay. Shall I proceed? Now. ಈಗ ನಾ ಕಳಿಸಿದ 2ನೇ ಪ್ರಾಬ್ಲಮ್ ನೋಡಿ. ಯು ಜಸ್ಟ್ ಗೋ ಥ್ರೂ ದ ಸೆಕೆಂಡ್ ಪ್ರಾಬ್ಲಮ್. ಇದು ಎದ್ರ ಮೇಲಿದೆ? 2ನೇ ಪ್ರಾಬ್ಲಮ್ಮು ಇಟ್ ಈಸ್ ಅಬೌಟ್ ಓದ್ತಾ ಇರ್ತೇನೆ ನೋಡೋಣ. ಹೋಗ್ಲಾ? ಮುಂದುವರಿಬೋದಾ? ಓದ್ತೇನೆ ನೋಡ್ರಿ. ಫ್ರಾಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ taken out from the books of Sri Suresh. Taken out from the books of Sri Suresh, who has kept those accounts under single entry system. Prepare the total debtors account and bills receivable account. Prepare the total debtors account and bills receivable account. Debtors account BR account ಒಂದಕ್ಕೊಂದು ಸಂಬಂಧ ಇರ್ತಾವ ಅಂತ ಹೇಳಿದೆ. ಕ್ರೆಡಿಟರ್ಸ್ ಅಕೌಂಟ್ ಬಿಲ್ಸ್ ಪೇಬಲ್ ಅಕೌಂಟ್ ಒಂದಕ್ಕೊಂದು ಸಂಬಂಧ ಇರ್ತಾವ ಅಂತ ಹೇಳಿದೆ. ಈಗ ನೋಡ್ರಿ ಅವ್ರು ಏನೇನು ಕೊಟ್ಟಿದ್ದಾರೆ ಮಾಹಿತಿ. ಯು ಜಸ್ಟ್ ಗೋ ಥ್ರೂ ದ ಪ್ರಾಬ್ಲಮ್, ಯು ಕ್ಯಾನ್ come to know what all the things that they have given in the problem.
ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಪ್ರಾಬ್ಲಮ್ ಅನ್ನ ಬಹಳ ಥರವಾಗಿ ಓದಬೇಕು, ಪ್ರಾಬ್ಲಮ್ ಓದಲಿಕ್ಕೆ ಕಲಿಬೇಕು, ಓದಿದ ಮೇಲೆ ಅದನ್ನು ತಿಳ್ಕೊಳ್ಳಿಕ್ಕೆ ಕಲಿಬೇಕು. ಪ್ರಾಬ್ಲಮ್ ಅನ್ನ ತಿಳ್ಕೊಂಡ್ಮೇಲೆ ನಾನು ಏನ್ ಬಿಡಿಸ್ಬೇಕು, ಇದರಲ್ಲಿ ನನ್ನ ಟಾಸ್ಕ್ ಏನು, ಈ ಪ್ರಾಬ್ಲಮ್ ನಲ್ಲಿ ನಾನು ಮಾಡ್ಬೇಕಾದದ್ದೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಿಮಗೆ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಲಿಕ್ಕೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ಫಸ್ಟ್ ಕೊಟ್ಟಿದ್ದು ಡೆಟರ್ ಆಸ್ ಆನ್ 1/1/2013 ಅಂದ್ರೆ ಏನಿದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ 1/1/2013 ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಕೊಟ್ಟರು ಎಷ್ಟು 10,000. ಬಿಲ್ಸ್ ರಿಸೀವಬಲ್ ಆಸ್ ಆನ್ 1/1/2013 5,000 ಅಂದ್ರೆ ಓಪನಿಂಗ್ ಬಿ ಆರ್ ಕೊಟ್ಟರು, ಓಪನಿಂಗ್ ಡೆಟರ್ಸ್ ಕೊಟ್ಟರು, ಓಪನಿಂಗ್ ಬಿ ಆರ್ ಕೊಟ್ಟರು. ನೆಕ್ಸ್ಟ್ ನೋಡಿ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ದ ಅಬವ್ ಅಂದ್ರೆ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಡೆಟರ್ಸ್ ಅಂಡ್ ಬಿ ಆರ್ ಡ್ಯೂರಿಂಗ್ ದ ಇಯರ್ 2013 1/1/2013 ಬ್ಯಾಲೆನ್ಸ್ ಇತ್ತು ಬಿ ಆರ್ ಮತ್ತು ಡೆಟರ್. ಈಗ ಥ್ರೂಔಟ್ ದ ಇಯರ್ ಇದಕ್ಕೆ ಸಂಬಂಧಪಟ್ಟಂತೆ ಟ್ರಾನ್ಸಾಕ್ಷನ್ ಏನೇನು ಅದಾವ ಅನ್ನೋದು ಕೊಟ್ಟರು. ಅವರು ಏನ್ ಕೊಟ್ಟರು, ಇಡೀ ವರ್ಷದಲ್ಲಿ ಕ್ರೆಡಿಟ್ ಸೇಲ್ಸ್ ಎಷ್ಟಿದೆ 60,500. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಎಷ್ಟಿದೆ 30,000. ಬಿಲ್ಸ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಎಷ್ಟಿದೆ 25,000. ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಎಷ್ಟಿದೆ 23,500. ಬ್ಯಾಡ್ ಡೆಟ್ಸ್ ಎಷ್ಟಿದೆ 600. ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್ ಎಷ್ಟಿದೆ 1,400. ಬಿಲ್ಸ್ ರಿಸೀವಬಲ್ ಡಿಸಾನರ್ಡ್ ಎಷ್ಟಿದೆ 500. ಸೇಲ್ಸ್ ರಿಟರ್ನ್ಸ್ ಎಷ್ಟಿದೆ 2,000. ಇಷ್ಟು ಒಂದು ಮಾಹಿತಿ ಕೊಟ್ಟಿದೆ. ಇವಷ್ಟು ಮಾಹಿತಿಯನ್ನು ನೀವು ನೋಡ್ಲಾಗಿ ಈ ಮಾಹಿತಿ ಎದಕ್ಕೆ ಸಂಬಂಧಪಟ್ಟಿದ್ದರೆ ಡೆಟರ್ಸ್ಗೆ ಸಂಬಂಧಪಟ್ಟಿದ್ದಿದೆ ಮತ್ತು ಬಿಲ್ಸ್ ರಿಸೀವಬಲ್ ಗೆ ಸಂಬಂಧಪಟ್ಟಿದ್ದಿದೆ. ನಿಮಗೆ ಡೆಟರ್ ಅಕೌಂಟ್ ಬಿ ಆರ್ ಅಕೌಂಟ್ ಫಾರ್ಮ್ಯಾಟ್ ಬರ್ತಿದ್ದೇನೆ ನಾನು, ಡೆಟರ್ ಅಕೌಂಟ್ ಬಿ ಆರ್ ಅಕೌಂಟ್ ಫಾರ್ಮ್ಯಾಟ್ ಬರ್ತಿದ್ದೇನೆ. ಈ ಫಾರ್ಮ್ಯಾಟ್ ಪ್ರಕಾರ ಈ ಐಟಮ್ ಎಲ್ಲೆಲ್ಲಿ ಬರ್ತಾವ ಅಂತ ನೋಡ್ಕೊಂಡ್ರು ನಿಮ್ಗೆ ಗೊತ್ತಾಗತ್ತೆ. ಅದನ್ನ ಮಾಡೋದ್ರ ಬದಲಿ ಡೆಟರ್ಸ್ ಗೆ ಸಂಬಂಧಪಟ್ಟಿದ್ದು ಡೆಟರ್ ಅಕೌಂಟಿಗೆ ಬರೆಯೋಣ, ಬಿ ಆರ್ ಗೆ ಸಂಬಂಧಪಟ್ಟಿದ್ದು ಬಿ ಆರ್ ಅಕೌಂಟಿಗೆ ಬರೆಯೋಣ. ಅರ್ಥ ಆಯ್ತಾ? 2 ಅಕೌಂಟ್ ಹಾಕ್ರಿ. ಡೆಟರ್ಸ್ ಅಕೌಂಟ್ 2 ಅಕೌಂಟ್ ಹಾಕ್ರಿ. ನೀವು ಈ ಪ್ರಾಬ್ಲಮ್ ನ ನೋಟ್ಬುಕ್ ನಲ್ಲಿ ಬರ್ಕೊಂಡಿರ್ಬೇಕು, ಅಂದಾಗ ನಿಮ್ಗೆ ಅರ್ಥ ಆಗತ್ತೆ. ಇದು ನಾನು ಅದಕ್ಕೆ ಅಡ್ವಾನ್ಸ್ ನಿಮ್ಗೆ ಪ್ರಾಬ್ಲಮ್ ಕಳಿಸಿರ್ತೇನೆ. ಏ ಅಭಯ್, ಹಂಗೇನೆ ಇನ್ನೊಂದು ಅಕೌಂಟ್ ಹಾಕ್ರಿ. ಬಿಲ್ ರಿಸೀವಬಲ್ ಅಕೌಂಟ್. ಬಿಲ್ ರಿಸೀವಬಲ್ ಅಕೌಂಟ್ ಪ್ರಾಬ್ಲಮ್ ಓದ್ತಾ ಹೋಗ್ಬೇಕು ನೀವು. ಮೊದಲು ಏನ್ ಕೊಟ್ಟಿದ್ದಾರೆ ಅವರು, ಡೆಟರ್ಸ್ ಆಸ್ ಆನ್ 1/1/2013 ಅಂದ್ರೆ ಏನಿದು ಓಪನಿಂಗ್ ಡೆಟರ್. ಓಪನಿಂಗ್ ಲೆಟರ್ಸ್ ಎಲ್ಲಿ ಹಚ್ಚಬೇಕು, ಡೆಟರ್ಸ್ ಅಕೌಂಟ್ಗೆ. ಯಾವ ಕಡೆ ಹಚ್ಚಬೇಕು, ಡೆಬಿಟ್ ಸೈಡ್. ಅಸೆಟ್ ಅಕೌಂಟ್ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಹಿಯರ್ ಡೆಬಿಟ್, ಹಿಯರ್ ಕ್ರೆಡಿಟ್. So to balance brought down. Opening balance of debtor, how much? 10,000.
ನೆಕ್ಸ್ಟ್ ಐಟಮ್ ಏನಿದೆ, BR on 1/1/2013. ವಾಟ್ ಈಸ್ ದಿಸ್? ಇಟ್ ಈಸ್ ಓಪನಿಂಗ್ BR. BR is also a set. ಸೊ ಏನ್ ಅನ್ಬೇಕು, BR ಅಕೌಂಟ್ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಹೌ ಮಚ್? 5,000. ಎರಡು ಅಕೌಂಟ್ಗೆ ಓಪನಿಂಗ್ ಬ್ಯಾಲೆನ್ಸ್ ಹಚ್ಚಿದ್ರಿ ಡೆಬಿಟ್ ಸೈಡ್. ಇಸ್ ಇಟ್ ಓಕೆ? ಇಸ್ ಇಟ್ ಓಕೆ? ನೌ ನೆಕ್ಸ್ಟ್ ಐಟಮ್ ಏನ್ ಬರುತ್ತೆ ನೋಡ್ರಿ, ಕ್ರೆಡಿಟ್ ಸೇಲ್. ಕ್ರೆಡಿಟ್ ಸೇಲ್ಸ್ ಇದು ಡೆಟರ್ ಅಕೌಂಟಿಗೆ ಬರುತ್ತೋ ಏನ್ BR ಅಕೌಂಟಿಗೆ ಬರುತ್ತೋ? ಕ್ರೆಡಿಟ್ ಸೇಲ್ಸ್ ಅಪಿಯರ್ಸ್ ಇನ್ ಡೆಟರ್ಸ್ ಅಕೌಂಟ್. ಹೌದಾ? ಎಲ್ಲಿ ಬರ್ತದೋ ಕ್ರೆಡಿಟ್ ಸೇಲ್ಸ್? ಟು ಕ್ರೆಡಿಟ್ ಸೇಲ್ಸ್ ಎಲ್ಲಿ ಬರುತ್ತೆ ಹೇಳ್ರಿ? ಕ್ರೆಡಿಟ್ ಸೇಲ್ಸ್ ವೇರ್ ಇಟ್ ಅಪಿಯರ್? ಡೆಬಿಟ್ ಸೈಡ್. ಕ್ರೆಡಿಟ್ ಸೇಲ್. ಹೌ ಮಚ್? ಡೆಟರ್ ಅಕೌಂಟಿಗೆ ಕ್ರೆಡಿಟ್ ಸೇಲ್ಸ್ 60,500. ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ 30,000 ಐತಿ. ಇದು ಡೆಟರ್ಸ್ ಅಕೌಂಟಿಗೆ ಬರುತ್ತೆ. ಯಾವ ಕಡೆ ಬರುತ್ತೆ? ಬೈ ಕ್ಯಾಶ್ 30,000. ಬೈ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಹೌದಾ? ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ನೌ ಬಿಲ್ಸ್ ರಿಸೀವಲ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಎಷ್ಟು? 25,000. ಕ್ಯಾಶ್ ಹೆಂಗ್ ಹಚ್ಚಿರಿ ಹಂಗ ಇಲ್ಲಿ ಏನಂತ್ರಿ? ಬೈ BR 25,000. ಕ್ಯಾಶ್ ಬಂದ್ರೆ ಬೈ ಕ್ಯಾಶ್ ಅಂತೇವಿ, ಅದ್ರ ಜೋಡಿ ಒಂದಿಷ್ಟು ಬಿಲ್ಸ್ ಬಂದ್ರೆ ಬೈ ಬಿಲ್ಸ್ ಅಂತ. ಇಲ್ಲಿ ನೋಡ್ರಿ, ಕ್ಯಾಶ್ ಹಚ್ಚಿದಾಗ 30,000 ತುಂಬಿದ್ವಿ, ಕ್ಯಾಶ್ ಅಕೌಂಟ್ ಹಾಕಿಲ್ಲ ನಾವು. ಕ್ರೆಡಿಟ್ ಸೇಲ್ಸ್ ಇದ್ದಾಗ ಸೇಲ್ಸ್ ಅಕೌಂಟ್ ಹಾಕಿಲ್ಲ, ತುಂಬಿದ್ವಿ. ಇಲ್ಲಿ BR ಅಕೌಂಟ್ ಹಾಕಿದೆಯಲ್ಲ, BR ಅಕೌಂಟ್ ಐತ್ ನಮ್ದಿಲ್ಲ. ಡೆಟರ್ಸ್ ಅಕೌಂಟ್ ಕ್ರೆಡಿಟೆಡ್ ಬೈ BR ಅಂದಿಲ್ಲ, BR ಅಕೌಂಟ್ ಹಚ್ಚೇವಿಲ್ಲ. BR ಅಕೌಂಟ್ ಡೆಟರ್ ಟು ಡೆಟರ್ಸ್ ಅಕೌಂಟ್, ಡಬಲ್ ಎಫೆಕ್ಟ್. BR ಅಕೌಂಟ್ ಡೆಟರ್ ಟು ಡೆಟರ್ಸ್ ಅಕೌಂಟ್, ಡಬಲ್ ಎಫೆಕ್ಟ್. ಎಷ್ಟು? 25,000. ಅಕೌಂಟ್ ಹಾಕಕತ್ತೀವಿ, ಅದಕ್ಕೆ ಅದನ್ನ ಎಂಟ್ರಿ ಮಾಡಿದೀವಿ. ಇನ್ನು ಉಳಿದದ್ದು ಯಾಕೆ ಹಾಕಿಲ್ಲ? ಅವ್ನು ಹಾಕಿಲ್ಲ, ಕ್ಯಾಶ್ ಅಕೌಂಟ್ ಹಾಕಿಲ್ಲ, ನಾವು ಸೇಲ್ಸ್ ಅಕೌಂಟ್ ಹಾಕಿಲ್ಲ. ಹಾಕಿದ್ರೆ ಅಲ್ಲಿನೂ ಹಾಕ್ತಿದ್ವಿ. ನಾವು ಇವೆರಡು ಅಕೌಂಟ್ ಹಾಕಕತ್ತೇವೆ, ಈಗ ಅದಕ್ಕೆ ಸಂಬಂಧಪಟ್ಟಿದ್ದು ಅಷ್ಟೇ ಎಂಟ್ರಿ ಹಾಕ. ನಾವು BR ರಿಸೀವ್ಡ್ ಫ್ರಮ್ ಡೆಟರ್ಸ್ ಆತ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಆತ. ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಅಂತ ಐತಿ ನೋಡ್ರಿ. BR ಅಕೌಂಟಿಗೆ ಬರ್ರಿ, ಬೈ ಕ್ಯಾಶ್. ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ ಎಷ್ಟೈತಿ? 23,500. ನೆನಪಿಟ್ಕೊಳ್ರಿ, ಈ ಪ್ರಾಬ್ಲಮ್ ನಲ್ಲಿ ಎರಡು ಕ್ಯಾಶ್ ರಿಸೀವ್ಡ್ ಬರ್ತಾವೆ. ಗಮನದಲ್ಲಿ ಇಟ್ಟುವರಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎರಡು ಕ್ಯಾಶ್ ರಿಸೀವ್ಡ್ ಬರ್ತವೆ. ಒಂದು ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್, ಇನ್ನೊಂದು ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್. ಬೇಗ ನೆನಪಿಟ್ಕೊಂಡ್ಬಿಡ್ಬೇಕಿದೆ ನೀವು, ಹಗಲಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ ನಿಮ್ಮನ್ನ. ಏನು? ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ ಒಂದಿರುತ್ತೆ, ಇನ್ನೊಂದು ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಇನ್ನೊಂದು. ಅರ್ಥ ಆಯ್ತಾ? ಈ ಎರಡು ಕ್ಯಾಶ್ ರಿಸೀವ್ ಆದಾಗ ಎಲ್ಲಿ ಹಚ್ಬೇಕು ಇವನ್ನ ಅಂದ್ರೆ, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಇದ್ದಿದ್ದು ಡೆಟರ್ ಅಕೌಂಟಿಗೆ ಬೈ ಕ್ಯಾಶ್ ಅನ್ಬೇಕು. ಪ್ಲೀಸ್ ಫಾಲೋ ದಿಸ್. ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಇದ್ದಿದ್ದು ಡೆಟರ್ ಅಕೌಂಟಿಗೆ ಬೈ ಕ್ಯಾಶ್ ಅನ್ಬೇಕು. ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಇದ್ದಿದ್ದು ಬಿಲ್ಸ್ ರಿಸೀವಲ್ ಅಕೌಂಟಿಗೆ ಬೈ ಕ್ಯಾಶ್ ಅನ್ಬೇಕು. ಬೇಕಂದ್ರೆ ಇಲ್ಲಿ ಬರ್ಕೊಂಡ್ಬಿಡ್ರಿ, ಬೈ ಕ್ಯಾಶ್ ಅಂದು ರಿಸೀವ್ಡ್ ಫ್ರಾಮ್ ಡೆಟರ್, ಇಲ್ಲಿ ಬೈ ಕ್ಯಾಶ್ ಅಂದು ರಿಸೀವ್ಡ್ ಅಗೇನ್ಸ್ಟ್ ಬಿಲ್. ಎರಡು ಕ್ಯಾಶ್ ರಿಸೀವ್ಡ್ ಇರುತ್ತೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎರಡು ಕ್ಯಾಶ್ ಇರುತ್ತೆ. ಹಂಗೆ ಕ್ರೆಡಿಟರು ಮತ್ತು BPI ಎರಡು ಕ್ಯಾಶ್ ಪೇಡ್ ಇರುತ್ತೆ. ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ ಒಂದಿರುತ್ತೆ, ಕ್ಯಾಶ್ ಪೇಡ್ ಅಗೇನ್ಸ್ಟ್ ಬಿಲ್ಸ್ ಇನ್ನೊಂದಿರುತ್ತೆ. ಅರ್ಥ ಆಯ್ತಾ? ಕ್ರೆಡಿಟರು ಮತ್ತು ಬಿಲ್ಸ್ ಪೇಬಲ್ ಗೆ ಸಂಬಂಧಪಟ್ಟಂಗೆ ಎರಡು ಕ್ಯಾಶ್ ಪೇಡ್ ಇರುತ್ತೆ. ಒಂದು ಕ್ಯಾಶ್ ಪೇಡ್ ಟು ಡೆಟರ್ ಕ್ರೆಡಿಟರ್, ಇನ್ನೊಂದು ಕ್ಯಾಶ್ ಪೇಡ್ ಅಗೇನ್ಸ್ಟ್ ಬಿಲ್ಸ್. ಪೇಡ್ ಟು ಕ್ರೆಡಿಟರ್ಸ್ ಇದ್ದಿದ್ದನ್ನ ಕ್ರೆಡಿಟರ್ ಅಕೌಂಟಿಗೆ 2 ಕ್ಯಾಶ್ ಹಾಕಬೇಕು. ಪೇಡ್ ಅಗೇನ್ಸ್ಟ್ ಬಿಲ್ಸ್ ಇದ್ದಿದ್ದನ್ನ ಬಿಲ್ಸ್ ಪೇಬಲ್ ಅಕೌಂಟಿಗೆ 2 ಕ್ಯಾಶ್ ಹಾಕಬೇಕು. ಅದು ಮುಂದೆ ನೋಡೋಣ. ಈಗ ಡೆಟರ್ BR ಎಷ್ಟು ಸಂಬಂಧಪಟ್ಟಿದ್ದೇವೆ? ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್, ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ ಇದ್ದಾಗ
ಫ್ರಾಮ್ ಡೆಟರ್ಸ್ ಇದ್ದಿದ್ದನ್ನ ಡೆಟರ್ ಅಕೌಂಟಿಗೆ ಹಚ್ಚಬೇಕು, ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ಇದ್ದಿದ್ದನ್ನ ಸೇಲ್ಸ್ ಅಕೌಂಟ್. ಅರ್ಥ ಆಯ್ತಾ? ಆಯ್ತು. ಮುಂದೆ ಕ್ಯಾಶ್ ರಿಸೀವ್ಡ್ ಬಿಲ್ಸ್ ಇಸ್ 23,500. ಮುಂದೆ ಬ್ಯಾಡ್ ಡೆಟ್ಸ್ ಇದೆ ನೋಡಿ. ಬ್ಯಾಡ್ ಡೆಟ್, ಬ್ಯಾಡ್ ಡೆಟ್ ಎಲ್ಲಿ ಬರ್ತೈತಿ? ಡೆಟರ್ಸ್ ಅಕೌಂಟಿಗೆ. ಬೈ ಬ್ಯಾಡ್ ಡೆಟ್, ಬೈ ಬ್ಯಾಡ್ ಡೆಟ್. ಹೌ ಮಚ್? 600. ಆಮೇಲೆ ಡಿಸ್ಕೌಂಟ್ ಅಲೌಡ್ ಟು ಡೆಟರ್, ಬೈ ಡಿಸ್ಕೌಂಟ್. ಅಲೌಡ್ ಟು ನೋಡ್ರಿ, ಡಿಸ್ಕೌಂಟ್ ಎರಡು ಇರ್ತಾವ ಇಲ್ಲಿ, ನೆನಪಿಟ್ಟುಕೋರಿ. ಡಿಸ್ಕೌಂಟ್ ಎರಡು ಇರ್ತಾವ. ಒಂದು ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್ ಒಂದಿರುತ್ತೆ, ಡಿಸ್ಕೌಂಟ್ ರಿಸೀವ್ಡ್ ಫ್ರಮ್ ಕ್ರೆಡಿಟರ್ಸ್ ಒಂದಿರುತ್ತೆ, ಅಥವಾ ಡಿಸ್ಕೌಂಟ್ ಅರ್ನ್ಡ್ ಅಂತ ಇರುತ್ತೆ. ಡಿಸ್ಕೌಂಟ್ ಅಲೌಡ್, ಡಿಸ್ಕೌಂಟ್ ಅರ್ನ್ಡ್. ಡಿಸ್ಕೌಂಟ್ ಅಲೌಡ್ ಯಾವಾಗಿರುತ್ತೆ? ನಾವು ಯಾರಿಗಾದ್ರೂ ಗೂಡ್ಸ್ ಅನ್ನ ಮಾರಿದಾಗ ನಾವು ಡಿಸ್ಕೌಂಟ್ ಕೊಟ್ಟಿರ್ತೇವೆ ಅವರಿಗೆ. ಅರ್ಥ ಆಯ್ತಾ? ಡಿಸ್ಕೌಂಟ್ ಅರ್ನ್ಡ್ ಯಾವಾಗಿರುತ್ತೆ? ನಾವೇನಾದ್ರು ಮೆಟೀರಿಯಲ್ ಪರ್ಚೇಸ್ ಮಾಡಿದಾಗ ನಮಗೆ ಡಿಸ್ಕೌಂಟ್ ಸಿಕ್ಕಿರ್ತದೆ. ದಟ್ ಇಸ್ ಕಾಲ್ಡ್ ಡಿಸ್ಕೌಂಟ್ ಅರ್ನ್ಡ್ ಅಂಡ್ ಡಿಸ್ಕೌಂಟ್ ಅಲೌಡ್. ಈಗ ಡೆಟರ್ಸ್ಗೆ ನಾವು ಉದ್ರಿ ಮಾರಾಟ ಮಾಡಿರ್ತೇವೆ. ಉದ್ರಿ ಮಾರಾಟ ಅವ್ರಿಗೆ ಒಂದು ಡಿಸ್ಕೌಂಟ್ ಕೊಟ್ಟಿದ್ವಿ ಅಂದ್ರೆ ಅವಾಗ ಅದೇನಾಯ್ತು? ಡಿಸ್ಕೌಂಟ್ ಅಲೌಡ್ ಬೈ ಡಿಸ್ಕೌಂಟ್. ಎಷ್ಟು ಡಿಸ್ಕೌಂಟ್? ಎಷ್ಟು? 1,400. ಆನಂತರ ಬಿಆರ್ ಡಿಸ್ಆನರ್ಡ್. ಬಿಆರ್ ಬಂದ್ ಬಿಆರ್ ಡಿಸ್ಆನರ್ ಆಗೈತಿ. ನಮಗೊಂದು ಚೆಕ್ ಕೊಟ್ಟಿದ್ರ ಲೆಟರ್ ಕೊಟ್ರ ನೋಡ್ರಿ, ಬಿಆರ್ 25,000 ಐತಿಲ್ಲ ಬಂತು. ಇದು ಕ್ಯಾಶ್ ಕನ್ವರ್ಟ್ ಆಗ್ಬೇಕಲ್ಲ. ಈಗ ಒಂದ್ ತಿಂಗಳ ಮುಂದಿನ ಡೇಟ್ ಹಾಕಿ ಕೊಟ್ಟಿದ್ರ ಅಂತ ಹೇಳಿ ಇವತ್ತಿಗೆ. ಆ ತಿಂಗಳ ಮುಗಿದ ಮೇಲೆ ನಾವು ಬ್ಯಾಂಕಿಗೆ ಹಾಕ್ತೇವೆ. ನಾವು 25,000 ಬರ್ಬೇಕಲ್ಲ ನಮ್ ಬ್ಯಾಂಕ್ನಿಂದ. ಬರ್ಲಿಲ್ಲ ಅಂತ ಹೇಳಿರಿ, ಬ್ಯಾಲೆನ್ಸ್ ಇಲ್ಲ ಮತ್ತೊಂದಿಲ್ಲ ಅಂತ, ಪೇಮೆಂಟ್ ಆಗ್ಲಿಲ್ಲ ಅಂತ ಹೇಳಿರಿ ನಮಗೆ, ಆ ಚೆಕ್ ವಾಪಸ್ ಬಂತಿಲ್ಲ. ಅದಕ್ಕೆ ನಾವೇನ್ ಕರಿತೀವಿ? ಡಿಸ್ಆನರ್ಡ್ ಬಿಲ್ಸ್. ಡಿಸ್ಆನರ್ಡ್ ಅಂದ್ರೆ ಅದ್ರ ಆ ಬಿಲ್ಸ್ ಸಬ್ಮಿಟ್ ಮಾಡಿದಾಗ ನಮಗೆ ರೊಕ್ಕ ಬರಲಿಲ್ಲ ಅಂದ್ರೆ ಡಿಸ್ಆನರ್ ಆಯ್ತು. ಬ್ಯಾಂಕ್ ನಾವು ಡಿಸ್ಆನರ್ ಮಾಡ್ಯಾನ, ನಮಗ್ ಬಂದಿಲ್ಲ ದುಡ್ಡು. ಸೊ ಅಂತ ಒಂದಿಷ್ಟು ಬಿಲ್ಸ್ ಡಿಸ್ಆನರ್ ಆಗಿದ್ದು ಅಂದ್ರೆ ಅವನ್ನ ರಿವರ್ಸ್ ಎಂಟ್ರಿ ಮಾಡ್ಬೇಕು. ಬಿಲ್ ರಿಸೀವ್ ಆಗಿದ್ದು ಇಲ್ಲಿ ಹಚ್ಚಿವಿ ಬೈ ಬಿ ಆರ್ ಅಂತ. ಅದ್ರ ಅವನಿಷ್ಟು ಬಿಲ್ ಹೊಳ್ಳಿ ಬಂದಿದ್ದು ಅಂದ್ರೆ ಏನ್ ಅನ್ಬೇಕು? ಟು ಬಿ ಆರ್. ಬ್ರಾಕೆಟ್ನಾಗ ಡಿಸ್ಆನರ್ಡ್. ಎಷ್ಟದ ಡಿಸ್ಆನರ್ಡ್ ಬಿಲ್ಸ್? 500. ಇಲ್ಲಿ ಬೇಕಾದ್ರೆ ಬೈ ಬಿ ಆರ್ ಅಂತಂದ್ರೆ ಇಲ್ಲ, ಬ್ರಾಕೆಟ್ನಾಗ ರಿಸೀವ್ಡ್. ಇದು ಬಿ ಆರ್ ರಿಸೀವ್ಡ್. ಇಲ್ಲೊಂದು ಬಿ ಆರ್ ಐತಿ, ಏನ್ರಿ ಅಂದ್ರೆ ಇದು ಡಿಸ್ಆನರ್ಡ್. ಇವು ಟೋಟಲ್ ರಿಸೀವ್ ಆಗಿದ್ದು ಇದರಲ್ಲಿ ಎಷ್ಟು ರಿಜೆಕ್ಟ್ ಆಗ್ಯಾವಲ್ಲ, ಆ ರಿಜೆಕ್ಟ್ ಆಗಿದ್ದು ಇದು 500. ಬಂದಿದ್ದು ಬರ್ದಿರಿ, ರಿಜೆಕ್ಟ್ ಆಗಿದ್ದು ಬರ್ದಿರಿ. ಬಂದಿದ್ದು ಎಷ್ಟು ಬರ್ದಿರಿ? 25,000. ಅದ್ರೊಳಗೆ 500 ರೂಪಾಯಿ ರಿಜೆಕ್ಟ್ ಆಗೈತಿ, ಅದನ್ನ ಇಲ್ಲಿ ಬರ್ದಿರಿ ಬೈ ಟು ಬಿ ಆರ್ ಡಿಸ್ಆನರ್ಡ್. ಇದು ರಿವರ್ಸ್, ಬಂದಿದ್ದು ಇಲ್ಲಿ ಬರ್ದ್ರ ಏನೋ ರಿಜೆಕ್ಟ್ ಆಗಿದ್ದು ಅದ್ರ ವಿರುದ್ಧ ಬರೀಬೇಕು. ಮುಂದೆ ಸೇಲ್ಸ್ ರಿಟರ್ನ್. ಸೇಲ್ಸ್ ಎಲ್ಲಿ ಹೆಚ್ಚಿರಿ ನೀವು? ಕ್ರೆಡಿಟ್ ಸೇಲ್ಸ್ ಇಲ್ಲಿ ಹೆಚ್ಚಿರಿಲ್ಲ 60,500. ಅದ್ರಾಗ ಇನ್ನೊಂದಿಷ್ಟು ಫೈಲ್ ಬಂದಾವ ಅಂದ್ರೆ ಇಲ್ಲಿ ನೋಡಿ ಬೈ ಸೇಲ್ಸ್ ರಿಟರ್ನ್. ಅದ್ರ ಉಲ್ಟಾ ಹಚ್ಬೇಕಲ್ಲ, ಸೇಲ್ಸ್ ರಿಟರ್ನ್. ಹೌ ಮಚ್? 2,000. ಈಗ ನೋಡ್ರಿ ಎಷ್ಟು ಹಚ್ಚಿದ್ರೆ ಎಲ್ಲಾ ಐಟಮ್ ಮುಗಿದು, ಪ್ರಾಬ್ಲಮ್ ಎಲ್ಲಾ ಐಟಮ್ ಮುಗಿದ್ಬಿಟ್ಟು. ಈಗ ನೋಡ್ರಿ ಉದ್ದೇಶ ಏನ್ ನಮ್ದು? ಡೆಟರ್ ಮತ್ತು ಬಿ ಆರ್ ಅಕೌಂಟ್ ಹಾಕೋ ಉದ್ದೇಶ ಏನು? ಹಿಂದ್ ಬರ್ತಿದ್ನಲ್ಲ ಉದ್ದೇಶ ಏನು? ಡೆಟರ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ಐದರ್ ಓಪನಿಂಗ್ ಬ್ಯಾಲೆನ್ಸ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ ಆರ್ ಕ್ರೆಡಿಟ್ ಸೇಲ್ಸ್ ಆರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್. ಇವು 4 ಐಟಮ್ನೊಳಗೆ ಯಾವ್ದಾರ ಒಂದು ಐಟಮ್ ಕಂಡಿಡಿಯಾಕ ಹಾಕ್ತೇವೆ ಅಂತ ಹೇಳಿ. ಒಂದೇದು ಏನಿಲ್ಲ ಅವರು ಟು ಫೈಂಡ್ ಔಟ್ ಐದರ್ ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಫೈಂಡ್ ಔಟ್ ಆಗಕ್ ಕಂಡಿಡಿಲಿಕ್ಕೆ ಹಾಕ್ತೇವೆ ಅಂತ, ಬಟ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಬಿಟ್ರ ನಮಗೆ. ಸೊ ಇದನ್ನ ಕಂಡಿಡಿಯೋ ಅವಶ್ಯಕತೆ ಇಲ್ಲ. Is it okay? There is no necessity of finding out the opening balance because they have given. ಎರಡನೇದು ಏನ್ ಹೇಳಾರ? ಕ್ಲೋಸಿಂಗ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ರ ನಮಗ ಪ್ರಾಬ್ಲಮ್ನಾಗ ಕೊಟ್ಟಿಲ್ಲ. ಸೊ ನಾವು ಈ ಡೆಟರ್ ಅಕೌಂಟ್ ಅನ್ನ ಏನ್ ಕಂಡಿಡಿಲಿಕ್ಕೆ ಹಾಕ್ತಾ ಇದೀವಿ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕಂಡಿಡಿಲಿಕ್ಕೆ ಹಾಕ್ತಾ ಇದ್ದೀವಿ. ಅಥವಾ ಇನ್ನೊಂದು ಏನ್ ಹೇಳ್ತಾರ ಅವರು, ಆರ್ ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ಕೊಟ್ಟಿರಲಿಲ್ಲ ಅಂದ್ರೆ ಅದನ್ನ
ಕಂಡಿಡಿಯಾಕ ಬಟ್ ಈ ಪ್ರಾಬ್ಲಮ್ ಕ್ರೆಡಿಟ್ ಸೇಲ್ಸ್ ಕೊಟ್ಬಿಟ್ಟಾರ ಆರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕೊಟ್ಟಾರ ಇಲ್ಲಿ ಒಟ್ಟ 4 ಐಟಮ್ ಒಂದು ಓಪನಿಂಗು ಒಂದು ಕ್ಲೋಸಿಂಗು ಒಂದು ಕ್ರೆಡಿಟ್ ಸೇಲ್ಸ್ ಒಂದು ಕ್ಯಾಶ್ ರಿಸೀವ್ಡ್ ಡೆಟರ್ಸ್ ಇವು 4ರಲ್ಲಿ ಒಂದು ಕಂಡಿಡಿಯಲಿಕ್ಕೆ ಹೇಳ್ಯಾರ 3 ಕೊಟ್ಬಿಟ್ಟಾರ ಅವ್ರು ಏನೇನ್ ಕೊಟ್ಟಾರ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಾರ ಕ್ರೆಡಿಟ್ ಸೇಲ್ಸ್ ಕೊಟ್ಟಾರ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಕೊಟ್ಟಾರ ಕೊಡ್ಲಾರದ್ದೇನು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದ್ರೆ ಅದನ್ನು ಕಂಡಿಡಿಯಲಿಕ್ಕೆ ನಾವು ಏನ್ ಮಾಡ್ತೇವೆ ಈ ಅಕೌಂಟ್ ಕ್ಲೋಸ್ ಮಾಡ್ರಿ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಇಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ 70,000 71,000 ಡಿಫ್ರೆನ್ಸ್ ತೆಗೀರಿ 30 25 55 56 57 59 ಅಂದ್ರೆ 12,000 by balance carried down ಬ್ರಾಕೆಟ್ ನಾಗ ಬ್ಯಾಲೆನ್ಸಿಂಗ್ ಫಿಗರ್ ನೋಡ್ರಿ ಡೆಟರ್ಸ್ ಅಕೌಂಟ್ ಯಾಕೆ ನಾವು ಹಾಕ್ತೇವೆ ಅಂತಂದ್ರೆ ಐದರ್ ಟು ಫೈಂಡ್ ಔಟ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ ಆರ್ ಟು ಫೈಂಡ್ ಔಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ ಆರ್ ಟು ಫೈಂಡ್ ಔಟ್ ಕ್ರೆಡಿಟ್ ಸೇಲ್ಸ್ ಆರ್ ಟು ಫೈಂಡ್ ಔಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ವಾಸ್ ಮಿಸ್ಸಿಂಗ್ ಅಂಡ್ ರಿಮೈನಿಂಗ್ 3 were given. ಸೊ ಇದೆಲ್ಲ ಐಟಮ್ ಹಚ್ಚಿದ್ದಕ್ಕೆ ನಮಗೆ ಏನ್ ಸಿಕ್ತೀಗ ಬ್ಯಾಲೆನ್ಸಿಂಗ್ ಫಿಗರ್ ಏನಾಯ್ತು ಕ್ಲೋಸಿಂಗ್ ಡೆಟರ್ಸ್ is how much 12,000. Closing debtors was missing in this problem. By preparing debtors account, we have found out the closing debtors. ಹಾಗೇನೆ BR account ಯಾಕೆ ಹಾಕ್ತೇವೆ ನಾವು ನೋಡ್ರಿ BR account. This account is prepared to find out either opening balance or closing balance of BR. Opening balance of BR ಕೊಟ್ರ 5,000, closing balance of BR ಕೊಟ್ಟಿಲ್ಲ ಅದನ್ನ ಕಂಟಿನ್ಯೂಲಿಕ್ಕೆ ನಾವು ಹಾಕ್ತಾ ಇದ್ದೀವಿ. Or bills receivable closing balance or bills receivable received from debtors or cash received against bill. BR received from debtors ಕಂಡಿಡಿಯಾಕ ಹಾಕ್ತೀವಿ ಬಟ್ BR received ಕೊಟ್ಬಿಟ್ರ ಅದನ್ನು ಇಲ್ಲಿ ಹಚ್ಚೇವಿ received bills received debtors ಅಂತಂದು BR received ಅದನ್ನು ಕೊಟ್ರ ಕ್ಯಾಶ್ ರಿಸೀವ್ಡ್ against bills ಕಂಡಿಡಿಯಾಕ ಹಾಕ್ತೀವಿ ಅದನ್ನು ಕೊಟ್ಬಿಟ್ರ ಇಲ್ಲಿ ಅಂದ್ರೆ ಮಿಸ್ಸಿಂಗ್ ಏನಿಲ್ಲ ಕ್ಲೋಸಿಂಗ್ BR is the missing item. ಸೊ ಏನ್ ಮಾಡ್ಬೇಕು ಇದನ್ನ ಕ್ಲೋಸ್ ಮಾಡೋದ್ರ ಮೂಲಕ ನಾವು ಅದನ್ನ ಕಂಡುಹಿಡಿತಾ ಇದ್ದೇವೆ 5 + 25 30,000 23,500 ಮೈನಸ್ ಮಾಡಿದರೆ 30,000 23,500 ಮೈನಸ್ ಮಾಡಿದರೆ 24. ಸೊ ಇಲ್ಲೊಂದು BR ಡಿಸಾನರ್ಡ್ ಐತೆ ಅದೊಂದು ಹಚ್ಚಬೇಕು ಇಲ್ಲಿ ಡೆಟರ್ ಅಕೌಂಟ್ ಡೆಟಾರ್ ಟು BR ಹೌದಾ ಡಿಸಾನರ್ ಹೌದಾ BR ಅಕೌಂಟ್ ಇಸ್ ಕ್ರೆಡಿಟೆಡ್ ಬೈ ಡೆಟರ್ಸ್ ಅಕೌಂಟ್ ಡಬಲ್ ಎಫೆಕ್ಟ್ ಕೊಡ್ಬೇಕಲ್ಲ ಡೆಟರ್ಸ್ ಅಕೌಂಟ್ ಎಷ್ಟಿದೆ ಅದು 500 ಬ್ರಾಕೆಟ್ನಾಗ ಡಿಸಾನರ್ಡ್ ಅನ್ರಿ ಕನ್ಫ್ಯೂಷನ್ ಆಗಬಾರ್ದು ಡಿಸಾನರ್ಡ್ 23,500 + 500 24,000 ಡಿಫರೆನ್ಸ್ ಎಷ್ಟು 6,000. ದಿಸ್ ಈಸ್ by balance carried down. This is how we have prepared debtors account and BR account. ಅರ್ಥ ಆಯ್ತಾ ನಾನು ಕಳಿಸಿದ ಪ್ರಾಬ್ಲಮ್ ನಲ್ಲಿ ಕ್ರೆಡಿಟರ್ಸ್ ಅಕೌಂಟ್ ಮತ್ತು ಬಿಲ್ಸ್ ಪೇಬಲ್ ಅಕೌಂಟ್ ಹಾಕುದಿದೆ ಕ್ರೆಡಿಟರ್ಸ್ ಅಕೌಂಟ್ ಮತ್ತು ಬಿಲ್ಸ್ ಪೇಬಲ್ ಅಕೌಂಟ್ ಹಾಕುದಿದೆ ಇವತ್ತಿಗೆ ಸಾಕು ನಾಳೆಗೆ ಅವೆರಡು ಅಕೌಂಟ್ ಹಾಕೋಣ ಇನ್ನು ಒಂದೇ ದಿವಸ ಹೆವಿ ಆಗಬಾರ್ದು ಇಷ್ಟು ಈಗ ನೀವು ಪ್ರಾಬ್ಲಮ್ ಇಟ್ಕೊಂಡು ಫಾರ್ಮ್ಯಾಟ್ ಇಟ್ಕೊಂಡು ಫಸ್ಟ್ ಏನ್ ಮಾಡ್ರಿ ಫಾರ್ಮ್ಯಾಟ್ ಇಟ್ಕೋರಿ ಡೆಟರ್ಸ್ ಅಕೌಂಟದ್ದು BR ಅಕೌಂಟದ್ದು ಫಾರ್ಮ್ಯಾಟ್ ಇಟ್ಕೋರಿ ಫಾರ್ಮ್ಯಾಟ್ ಇಟ್ಕೊಂಡು ಪ್ರಾಬ್ಲಮ್ ತಗೋರಿ ಪ್ರಾಬ್ಲಮ್ ಓದಿ ಈಗ ಏನ್ ಬಿಡಿಸ್ಯಾನಲ್ಲ ಇದನ್ನು ನೋಡ್ರಿ ಟ್ಯಾಲಿ ಮಾಡ್ರಿ ಫಾರ್ಮ್ಯಾಟಿಗೂ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಟ್ಯಾಲಿ ಮಾಡ್ರಿ ನಿಮಗೆ ಅರ್ಥ ಆಗ್ತಾ ಇವತ್ತು ಡೆಟರ್ಸ್ ಅಕೌಂಟ್ BR ಅಕೌಂಟಿಗೆ ಮುಗಿಸೋಣ ನಾಳೆ ಕ್ರೆಡಿಟರ್ಸ್ ಅಕೌಂಟ್ ಮತ್ತು ಬಿಲ್ಸ್ ಪೇಬಲ್ ಅಕೌಂಟ್ ಅನ್ನ ನೋಡೋಣ ಇದರಂಗೇನೆ ಇರುತ್ತೆ ಮನೇಲಿ ಟ್ರೈ ಮಾಡ್ರಿ ಫಾರ್ಮ್ಯಾಟ್ ಕೊಟ್ಟಿದ್ದೇನೆ ಹೌದಾ ಫಾರ್ಮ್ಯಾಟ್ ಕೊಟ್ಟಿದ್ದೇನೆ ಪ್ರಾಬ್ಲಮ್ ಕೊಟ್ಟಿದ್ದೇನೆ
ಫಾರ್ಮೆಟ್ ಪ್ರಕಾರ ಪ್ರಾಬ್ಲಮ್ ಅಲ್ಲೇನೂ ಏನು ಕಂಡುಹಿಡಿಬೇಕು ಅನ್ನೋದು ಗೊತ್ತು ಮಾಡ್ಕೊಡ್ರಿ. ಏನು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ ಕೊಟ್ಟಾರೋ, ಕ್ಲೋಸಿಂಗ್ ಕೊಟ್ಟಾರೋ, ಕ್ರೆಡಿಟ್ ಪರ್ಚೇಸ್ ಕೊಟ್ಟಾರೋ, ಕ್ಯಾಶ್ ಪೇ ಟು ಕ್ರೆಡಿಟರ್ಸ್ ಕೊಟ್ಟಾರೋ, ಏನು ಕೊಟ್ಟಿದ್ದಾರೆ ನೋಡ್ರಿ, ಏನು ಕಂಡುಹಿಡಿಬೇಕು ನೋಡ್ಕೊಡ್ರಿ, ಅದನ್ನ ಕಂಡುಹಿಡಿ. ಮನೆಯಲ್ಲಿ ಟ್ರೈ ಮಾಡ್ರಿ. ನಾಳೆ ನಾನು ಮತ್ತೆ ಇದನ್ನು ಬಿಡಿಸ್ತೇನೆ. ಓಕೆ, ಮನೇಲಿ ಟ್ರೈ ಮಾಡಿ. ನೀವು ಸ್ವಂತ ಪ್ರಯತ್ನ ಮಾಡಿದ್ದು ಭಾಳ ನೆನಪು ಉಳಿತದೆ, ನಿಮಗೆ ಭಾಳ ತಲೆಯಲ್ಲಿ ಉಳಿತದೆ. ಇಸ್ ಇಟ್ ಓಕೆ? ಇಷ್ಟಂತೂ ದಾರಿ ತೋರಿಸಿದ್ದೇನೆ ನಿಮಗೆ. ಕ್ರೆಡಿಟರ್ಸ್ ಅಕೌಂಟ್, ಬಿಲ್ಸ್ ಪೇಬಲ್ ಅಕೌಂಟ್ ನಾನು ಮನೇಲಿ ಟ್ರೈ ಮಾಡಿ. ನಾಳೆ ನಾನು ಆ ಅಕೌಂಟನ್ನು ಹಾಕ್ತೇನೆ. ನೀವು ಟ್ರೈ ಮಾಡಿ ಕರೆಕ್ಟ್ ಮಾಡಿ ಇಟ್ಕೊಳ್ರಿ. ನಾ ಹಾಕಿದ್ದು ಸರಿ ಇದೆ ಇಲ್ಲ ನೋಡ್ಕೊತ ಹೋಗ್ಬಿಡ್ರಿ. ನಿಮ್ಗೆ ಮತ್ತೊಮ್ಮೆ ಅದು ರಿವಿಷನ್ ಆದಂಗ. ಇಸ್ ಇಟ್ ಓಕೆ? ಶಾಲ್ ವಿ ಕನ್ಕ್ಲೂಡ್ ಟುಡೇಸ್ ಕ್ಲಾಸ್? ಓಕೆ, ಗುಡ್ ನೈಟ್.